ಸಿಂಹದ ಗವಿಯೊಳಗೆ ಬಂಗಾರದ ಸಂತೆ. ಒಂದು ಕಾಡಿನ ಮಧ್ಯದಲ್ಲಿ ದೊಡ್ಡ ಗುಹೆಯೊಂದಿತ್ತು. ಆ ಗುಹೆಯಲ್ಲಿ ಭಯಾನಕ ಸಿಂಹವೊಂದು ವಾಸಿಸುತ್ತಿತ್ತು. ಆ ಸಿಂಹದ ಗರ್ಜನೆ ಕೇಳಿದರೆ ಕಾಡಿನ ಎಲ್ಲ ಪ್ರಾಣಿಗಳು ಓಡಿ ಹೋಗುತ್ತಿದ್ದವು. ಆದರೆ ಗುಹೆಯೊಳಗೆ ಒಂದು ರಹಸ್ಯವಿತ್ತು, ಅದು ಬಂಗಾರದ ಸಂತೆ. ಈ ಸಂತೆಯಲ್ಲಿ ರಾತ್ರಿಯ ಗಂಟೆಗೆ ಒಮ್ಮೆ ದೇವತೆಯೊಬ್ಬಳು ಕಾಣಿಸಿಕೊಂಡು ಶುದ್ಧ ಹೃದಯದವರಿಗೆ ಬಂಗಾರದ ನಾಣ್ಯಗಳನ್ನು ಕೊಡುತ್ತಿದ್ದಳು. ಆದರೆ ಸಿಂಹದ ಭಯದಿಂದ ಯಾರೂ ಗುಹೆಯ ಸನಿಹಕ್ಕೂ ಬರುತ್ತಿರಲಿಲ್ಲ. ಒಂದು ದಿನ ಗುಹೆಯ ರಹಸ್ಯದ ಬಗ್ಗೆ ಕೇಳಿದ ರಾಮು ಎಂಬ ಬಡ ರೈತನಿಗೆ ಒಂದು ಯೋಚನೆ ಬಂತು. ತನ್ನ ಕುಟುಂಬದ ಕಷ್ಟಗಳನ್ನು ದೂರ ಮಾಡಲು ಆ ಬಂಗಾರದ ನಾಣ್ಯಗಳು ಸಹಾಯ ಮಾಡಬಹುದೆಂದು ಅವನು ಭಾವಿಸಿದ. ಆದರೆ ಸಿಂಹದ ಭಯವೂ ಅವನನ್ನು ಕಾಡಿತು. ಧೈರ್ಯ ತಂದುಕೊಂಡ ರಾಮು ಒಂದು ರಾತ್ರಿ ಗುಹೆಯ ಕಡೆಗೆ ಹೊರಟ. ಗುಹೆಯ ಬಾಯಿಲಿಗೆ ಬಂದಾಗ ಸಿಂಹದ ಗರ್ಜನೆ ಕೇಳಿತು. ರಾಮುವಿನ ಕಾಲುಗಳು ನಡುಗಿದವು. ಆದರೆ ತನ್ನ ಕುಟುಂಬದ ಮುಖಗಳನ್ನು ನೆನಪಿಸಿಕೊಂಡು ಅವನು ಗುಹೆಯೊಳಗೆ ಹೆಜ್ಜೆ ಇಟ್ಟ. ಒಳಗೆ ಗುಹೆಯ ಗೋಡೆಗಳು ಚಿನ್ನದಂತೆ ಹೊಳೆಯುತ್ತಿದ್ದವು. ದೂರದಲ್ಲಿ ಒಂದು ಸಣ್ಣ ಬೆಳಕಿನ ಗುಂಡಿಯಂತೆ ದೇವತೆ ಕಾಣಿಸಿಕೊಂಡಳು. ಆಕೆ ರಾಮುವಿನ ಧೈರ್ಯವನ್ನು ಮೆಚ್ಚಿ, ನಿನ್ನ ಶುದ್ಧ ಹೃದಯಕ್ಕೆ ಪ್ರತಿಫಲವಾಗಿ ಒಂದು ಬಂಗಾರದ ನಾಣ್ಯ ನೀಡುತ್ತೆ. ಆದರೆ ಒಂದು ಷರತ್ತು, ನೀನು ಈ ರಹಸ್ಯವನ್ನು ಯಾರಿಗೂ ಹೇಳಬಾರದು ಎಂದಳು. ರಾಮು ನಾಣ್ಯವನ್ನು ತೆಗೆದುಕೊಂಡು ಮನೆಗೆ ಮರಳಿದ. ಆ ನಾಣ್ಯದಿಂದ ಅವನ ಕುಟುಂಬದ ಕಷ್ಟಗಳು ದೂರವಾದವು. ಆದರೆ ರಾಮುವಿನ ದುರಾಸೆಯ ಗೆಳೆಯ ಶ್ಯಾಮನಿಗೆ ಈ ರಹಸ್ಯ ಗೊತ್ತಾಯಿತು. ಶ್ಯಾಮ ಗುಹೆಗೆ ಓಡಿಹೋದ. ಆದರೆ ಅವನ ಹೃದಯದಲ್ಲಿ ದುರಾಸೆ ಮಾತ್ರವಿತ್ತು. ಗುಹೆಯೊಳಗೆ ಹೋದ ಶ್ಯಾಮನಿಗೆ ದೇವತೆ ಕಾಣಿಸಿಕೊಳ್ಳಲಿಲ್ಲ. ಬದಲಿಗೆ ಸಿಂಹವು ಗರ್ಜನೆಯಿಂದ ಎದ್ದು ಶ್ಯಾಮನನ್ನು ಓಡಿಸಿತು. ಶ್ಯಾಮ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟ. ರಾಮು ತನ್ನ ಜೀವನವನ್ನು ಸರಳವಾಗಿ ಕಳೆದ. ಆದರೆ ಶ್ಯಾಮನ ದುರಾಸೆಯ ಕತೆ ಕಾಡಿನಾದ್ಯಂತ ಹರಡಿತು. ಜನರು ಗುಹೆಯ ಬಗ್ಗೆ ಕೇಳಿದರೂ ಯಾರೂ ಧೈರ್ಯ ಮಾಡಿ ಒಳಗೆ ಹೋಗಲಿಲ್ಲ. ಕಾಲಕ್ರಮೇಣ ಬಂಗಾರದ ಸಂತೆಯ ಕತೆ ಒಂದು ಕಾಲ್ಪನಿಕ ಕಥೆಯಾಗಿ ಮಾರ್ಪಟ್ಟಿತು. ಆದರೆ ರಾಮುವಿಗೆ ಗೊತ್ತಿತ್ತು, ಶುದ್ಧ ಹೃದಯ ಮತ್ತು ಧೈರ್ಯವಿದ್ದರೆ ಸಿಂಹದ ಗವಿಯೊಳಗಿನ ಬಂಗಾರದ ಸಂತೆ ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತು. ನೀತಿ, ಧೈರ್ಯ ಮತ್ತು ಶುದ್ಧ ಹೃದಯವೇ ಜೀವನದ ನಿಜವಾದ ಸಂಪತ್ತು.